ವೀಕ್ಷಕರೇ, ಪ್ರಾಚೀನ ಚೀನಿಯರು ಕಠಿಣ ದೈಹಿಕ ದಂಡನೆಗೆ ಬಹಳ ಪ್ರಾಧಾನ್ಯತೆ ನೀಡಿದರು. ಸಮರ ಕಲೆಯಾದ ಕುಂಗ್ಫು, ಕರಾಟೆ ಮುಂತಾದ ಮಾರ್ಷಲ್ ಕಲೆಗಳು ಚೈನಾದಲ್ಲಿ ಬಹಳ ಪ್ರಮುಖ ಸ್ಥಾನವನ್ನು ಪಡೆದಿವೆ. 2000 ವರ್ಷಗಳಿಗಿಂತಲೂ ಹಳೆಯದಾದ ಬೌದ್ಧ ಧರ್ಮ ಈಗ ಚೈನಾದಲ್ಲಿ ಮುಖ್ಯ ಧರ್ಮವಾಗಿದೆಯಾದರೂ ಇದರ ತವರು ಮನೆ ನಮ್ಮ ಭಾರತವೆಂಬುದು ಸರ್ವವಿದಿತ ಸಂಗತಿ. ಹೀಗೆ ಸುಮಾರು 1500 ವರ್ಷಗಳಿಂದ ಬೌದ್ಧ ಧರ್ಮ ಚೈನಾದಲ್ಲಿ ನೆಲೆಯಾಗಿ ಅಲ್ಲಿನ ಬಹುಮುಖ್ಯ ಧರ್ಮ ಅಂತ ಅನ್ಸ್ಕೊಂಡಿದೆ. ನೀವು ಅಲ್ಲಿನ ಶೌಲಿನ್ ದೇವಾಲಯದ ಬಗ್ಗೆ ಕೇಳಿರಬಹುದು. ಈ ಶೌಲಿನ್ ಎಂದರೆ ಏನು ಎಂಬುದು ನಿಮ್ಮಲ್ಲಿ ಹಲವರಿಗೆ ತಿಳಿದಿರಬಹುದು. ನಮ್ಮ ತಿರುಪತಿಯಲ್ಲಿ ಹೇಗೆ 7 ಬೆಟ್ಟಗಳಿವೆಯೋ ಹಾಗೆಯೇ ದಕ್ಷಿಣ ಚೀನಾದ ಪಶ್ಚಿಮ ತುದಿಯಲ್ಲಿ ಅಲ್ಲಿಯೂ ಸಹ 7 ಶಿಖರಗಳಿವೆ. ಅದರಲ್ಲಿ ಒಂದು ಶೌಲಿನ್ ಬೆಟ್ಟ. ಅಲ್ಲಿನ ಶೊಂಗ್ಶನ್ ಶಿಖರ ಶ್ರೇಣಿಯಲ್ಲಿ ಬರುವ ಶೆವೋಶಿ ಬೆಟ್ಟ ಹಾಗೂ ಅದರ ಪಕ್ಕದ ಕಾಡು, ಈ 2 ಸೇರಿ ಶೌಲಿನ್ ಹೆಸರು ಬಂದಿದೆ. ಲಿನ್ ಎಂದ್ರೆ ಚೀನಿ ಭಾಷೆಯಲ್ಲಿ ಕಾಡು ಅಂತ ಅರ್ಥ. ಇಲ್ಲಿಗೆ ಬೋಧಿ ಧರ್ಮ ಎಂಬ ಭಾರತೀಯ ತಾತ್ವಿಕನು ಬರೋವರೆಗೂ ಮಾರ್ಷಲ್ ಕಲೆ ಪರಿಚಯವಾಗಿರಲಿಲ್ಲ. ಚಾನ್ ಆಧ್ಯಾತ್ಮಿಕ ಪರಂಪರೆ ಮಾತ್ರ ಚಾಲ್ತಿಯಲ್ಲಿತ್ತು. ಬೋಧಿ ಧರ್ಮ ತಾನು ಕಲಿತ ವಿದ್ಯೆಯನ್ನ ವ್ಯವಸ್ಥಿತವಾಗಿ ಚೈನಾದ ಜನಕ್ಕೆ ಕಲಿಸಲಾರಂಭಿಸಿದ್ದ. ಈತನಿಂದಲೇ ಶೌಲಿನ್ ದೇವಾಲಯವು ಕಲಿಕಾ ಶಾಲೆಯಾಗಿ ಮಾರ್ಪಾಡಾಯಿತು. ಶವೋಶಿ ಬೆಟ್ಟದ ಕೆಳಗಿನ ಬಯಲಲ್ಲಿ ಸಣ್ಣ ಮಂದಿರ ಕಟ್ಟಿದ್ದ ಬೋಧಿ ಧರ್ಮನಿಂದಲೇ ಈ ಶಾಲೆ ಮುಂದೆ ಶೌಲಿನ್ ದೇವಾಲಯವಾಯಿತು. ಈಗಲೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಚಾನ್ ತತ್ವಗಳ ಆಧಾರದ ಮೇಲೆ ಬೋಧಿ ಧರ್ಮ ಹಾಕಿಕೊಟ್ಟ ಬುನಾದಿಯೋಪಾದಿಯಲ್ಲಿ ಅಲ್ಲಿ ಸಮರ ಕಲೆಗಳ ತರಬೇತಿ ನೀಡಲಾಗುತ್ತೆ. ಇವತ್ತು ಚೈನಾದಾದ್ಯಂತ ಹಲವು ಆಧುನಿಕ ಶೌಲಿನ್ ಕಲಿಕಾ ಶಾಲೆಗಳಿದೆಯಾದರೂ ದಕ್ಷಿಣ ಚೈನಾದ ಕುನ್ಯು ಹಾಗೂ ಶೌಲಿನ್ ದೇವಾಲಯಗಳಲ್ಲಿ ಮಾತ್ರವೇ ಹಳೆಯ ಸಾಂಪ್ರದಾಯಿಕ ಹಾಗೂ ಕಠಿಣ ರೀತಿಯಲ್ಲಿ ಸಮರ ಕಲೆ ಹಾಗೂ ಧ್ಯಾನಗಳ ಕುರಿತಾದ ತರಬೇತಿ ನೀಡಲಾಗುತ್ತೆ. ಸಣ್ಣ ಮಕ್ಕಳಿಗೂ ಸಹ ಇಲ್ಲಿ ವಿದ್ಯಾದಾನವನ್ನು ಮಾಡಲಾಗುತ್ತೆ. 3 ವರ್ಷದ ಪುಟಾಣಿಗಳಿಂದ ಹಿಡಿದು ಹಿರಿಯರವರೆಗೂ ಇಲ್ಲಿ ಸಮರ ಕಲೆಗಳ ಅಭ್ಯಾಸ ನೀಡಲಾಗುತ್ತೆ. ಇಲ್ಲಿ ಸಣ್ಣ ಸಣ್ಣ ಮಕ್ಕಳು ಆ ಕಠಿಣ ಅಭ್ಯಾಸದಿಂದ ಬಸವಳಿದು ಕಣ್ಣೀರು ಸುರಿಸುತ್ತಾ ಅಭ್ಯಾಸದಲ್ಲಿ ನಿರತರಾಗಿರುವ ದೃಶ್ಯಗಳು ದಾರುಣವಾಗಿ ಕಾಣ್ತವೆ. ಇಲ್ಲಿ ಬೆಳಗಿನ ಜಾವ 4 ಗಂಟೆಗೆ ಸರಿಯಾಗಿ ಬೆಳಗಿನ ಮೊದಲ ಧ್ಯಾನ ಆರಂಭವಾಗುತ್ತೆ. ಅಲ್ಲಿಂದ ಶುರುವಾದ ವಿದ್ಯಾರ್ಥಿಗಳ ದಿನಚರಿ ರಾತ್ರಿ 9ರವರೆಗೆ ಮುಂದುವರಿಯುತ್ತೆ. ಎಲ್ಲ ವಿಧದಲ್ಲೂ ಅತ್ಯಂತ ಶಿಸ್ತಿನ ಹಾಗೂ ಕಟ್ಟುನಿಟ್ಟಿನ ಕಲಿಕಾ ಕೇಂದ್ರವಾಗಿ ಕುನ್ಯು ಶೌಲಿನ್ ದೇವಾಲಯವು ಅತ್ಯಂತ ಕಠಿಣವಾದ ಅಭ್ಯಾಸಗಳನ್ನ ತನ್ನ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದೆ. ದೇಹ ದಂಡಿಸುವುದರಿಂದ ಮನಸ್ಸು ಹಾಗೂ ಪಂಚೇಂದ್ರಿಯಗಳು ನಮ್ಮ ಹಿಡಿತಕ್ಕೆ ಸಿಗ್ತವೆ ಎಂಬ ನಂಬಿಕೆ ಅವರದ್ದು. ಎಷ್ಟು ಸಣ್ಣ ವಯಸ್ಸಿನಲ್ಲಿ ಈ ಕಠಿಣ ಅಭ್ಯಾಸ ಶುರು ಮಾಡ್ತೇವೋ ಅಷ್ಟು ಒಳ್ಳೆಯದು. ಇಂಥವರು ತಮ್ಮ ಪ್ರಾಯದಲ್ಲೇ ಶೌಲಿನ್ ಕಲಿಕೆಯ ಒಂದು ಹಂತ ಮುಗಿಸ್ತಾರಲ್ಲದೆ ಬಹುಬೇಗನೆ ಶೌಲಿನ ಗುರುವಾಗುವ ಅವಕಾಶವೂ ಅವರಿಗಿರುತ್ತೆ. ಹಾಗೆ ಆದವರು ಸಹ ಇದ್ದಾರೆ. ಶೌಲಿನ್ ಗುರು ಎಂದ್ರೆ ಪ್ರಾಕೃತಿಯ ದಾಸನಾಗಿ ದೇಹ ಹಾಗೂ ಮನಸ್ಸು ಈ ಎರಡನ್ನೂ ತಹಂಬದಿಗೆ ತರಬಲ್ಲವ ಎಂದರ್ಥ. ಜಪಾನಿನ ಖ್ಯಾತ ಪರಂಪರೆಯಾದ ಝೆನ್ ಪರಂಪರೆಯೂ ಸಹ ಇದನ್ನೇ ಬೋಧಿಸುತ್ತೆ. ಅಲ್ಲಿ ಸಮರ ಕಲೆಗಳ ಅಭ್ಯಾಸವಿಲ್ಲ, ಅದು ಕೇವಲ ಮೌನ ಧ್ಯಾನದ ಪರಿಪಾಠ ಅಷ್ಟೇ. ಯೋಗ, ಧ್ಯಾನ ಹಾಗೂ ದೈಹಿಕ ದಂಡನೆ ಈ 3 ಸಹ ಮಾನವನನ್ನ ದಿನೇ ದಿನೇ ಎಲ್ಲಾ ವಿಧದಲ್ಲೂ ಸುಧಾರಿಸಿ ಉತ್ಕೃಷ್ಟ ಜೀವನಕ್ಕೆ ಕೊಂಡೊಯ್ಯುತ್ತವೆ. ಇದಿಷ್ಟು ಈ ಒಂದು ವಿಡಿಯೋದ ಒಂದು ಸಣ್ಣ ಮಾಹಿತಿ. ನಮಸ್ಕಾರ.